ಆನೇಕಲ್ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದ ಆವರಣದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬಾಪುಲೆ ಅವರ ಜಯಂತಿಯನ್ನ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ಪದಾಧಿಕಾರಿಗಳು ಜ್ಯೋತಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರು ಸಂಘಟನೆಯ ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಪತ್ರಗಳನ್ನು ವಿತರಿಸಿ ನಂತರ ಮಾತನಾಡಿದ ಅವರು, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯ ಮಹತ್ವದ ಬದಲಾವಣೆಯಲ್ಲಿ ಜ್ಯೋತಿ ಬಾಪುಲೆ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಶಿಕ್ಷಣದಿಂದ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯ ಎಂಬುದನ್ನು ಪ್ರತಿಯೊಬ್ಬರಿಗೂ ತಿಳಿಸಿದ ಕೀರ್ತಿ ಜ್ಯೋತಿ ಬಾಪುಲೆ ಅವರಿಗೆ ಸಲ್ಲುತ್ತದೆ. ಅವರ ಜೀವನ ಸಾಧನೆಯನ್ನ ಗುರುತಿಸಿ ಕೇಂದ್ರ ಸರ್ಕಾರ ಪುಲೆ ಅವರಿಗೆ ಭಾರತ ರತ್ನ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆ ಜಿಲ್ಲಾ ಘಟಕದ ಅಧ್ಯಕ್ಷ ಹಳೇಹಳ್ಳಿ ರವಿ, ಯಲಹಂಕ ತಾಲೂಕು ಅಧ್ಯಕ್ಷ ಶ್ರೀರಾಮ್, ಆನೇಕಲ್ ತಾಲೂಕು ಅಧ್ಯಕ್ಷ ಕೊಪ್ಪಗೇಟ್ ರವಿ, ಟೌನ್ ಘಟಕದ ಅಧ್ಯಕ್ಷ ಆರ್ ವೆಂಕಟೇಶ್, ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷ ಬಸವರಾಜು, ಮುಖಂಡರಾದ ಲವ, ಪರಶುರಾಮ್, ಚಂಬೇನಹಳ್ಳಿ ವೆಂಕಟೇಶ್, ಕೊಪ್ಪನಾಗರಾಜು, ಮಂಜುನಾಥ್, ರಾಜು ಮೊದಲಾದವರು ಹಾಜರಿದ್ದರು. ಆಯೋಜನೆಯನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಸಮಿತಿಗಳ ಎಲ್ಲ ಹಂತದ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಜ್ಯೋತಿ ಬಾಪುಲೆ ಅವರ ಬರ್ತ್ಡೇಯನ್ನು ಯಾಕೆ ಮಾಡಬೇಕು ಅನ್ನೋ ಒಂದು ವಿಚಾರ. ಆದರೆ ಇವತ್ತು 199 ವರ್ಷಗಳ ಹಿಂದೆ ಈ ದೇಶದಲ್ಲಿ ಇದ್ದಂಥ ಅಸ್ಪೃಶ್ಯತೆ ಆಚರಣೆ, ಜಾತೀಯತೆ, ಮಹಿಳೆ ವಿರೋಧಿತನ ಇವೆಲ್ಲವನ್ನು ಕೂಡ ಖಂಡಿಸಿ ಜ್ಯೋತಿ ಬಾಪುಲೆ ಅವರು ಬಹುದೊಡ್ಡ ಕ್ರಾಂತಿಕಾರಕವಾದ ಹೋರಾಟಗಳನ್ನು ಮಾಡಿದ್ದಾರೆ. ಆವತ್ತು ಅಸ್ಪೃಶ್ಯತೆ ನಿವಾರಣೆಗಾಗಿ ತನ್ನ ಸ್ವಂತ ಮನೆ ಮತ್ತು ಬಾವಿಯನ್ನು ಅಸ್ಪೃಶ್ಯರಿಗಾಗಿ ತೆರೆದಿಟ್ಟಿದ್ದಾರೆ. ಏನು ಆವತ್ತು ವಿದ್ಯಾಭ್ಯಾಸವನ್ನು ಭಾರತ ದೇಶದಲ್ಲಿ ಯಾರೂ ಪಡೆಯೋಂಗಿರಲಿಲ್ಲ. ಮನುವಾದಿ ಸಂಸ್ಕೃತಿ ಏನಿತ್ತು ಆವತ್ತು ಯಾವ ಬ್ರಾಹ್ಮಣರು ಮಾತ್ರ ವಿದ್ಯಾಭ್ಯಾಸವನ್ನು ಮಾಡೋ ಆಗಿತ್ತು. ಆದರೆ ಬ್ರಾಹ್ಮಣರಲ್ಲೇ ಇರ್ತಕ್ಕಂಥ ಮಹಿಳೆಯರು ಕೂಡ ವಿದ್ಯಾಭ್ಯಾಸ ಮಾಡೋಂಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಜ್ಯೋತಿ ಬಾಪುಲೆ ಅವರು ತನ್ನ ಹೆಂಡತಿ ಸಾವಿತ್ರಿಬಾಯಿ ಫುಲೆ ಜೊತೆ ಸೇರಿ 1884ರಲ್ಲಿ ಏನು ಬಾಂಬೆಯ ಪುಣೆಯಲ್ಲಿ ಮೊಟ್ಟ ಮೊದಲ ಮಹಿಳಾ ಶಾಲೆಯನ್ನು ತೆರೆಯೋದ್ರ ಮೂಲಕ ಈ ಶಾಲಾ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ. ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಅಡ್ಡಿ ಆತಂಕಗಳು ಬಂದರೂ ಕೂಡ ಅವೆಲ್ಲವನ್ನು ಕೂಡ ಅವರು ಮೆಟ್ಟಿ ನಿಂತು ಈ ಸಮಾಜಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ. ಇನ್ನು ಅವರ ಹೆಂಡತಿ ಏನು ಸಾವಿತ್ರಿಬಾಯಿ ಫುಲೆ ಬಹುಶಃ ಇಡೀ ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯಾಗಿದ್ದಾರೆ. ಇವತ್ತು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸರ್ಕಾರಗಳು ಆ ಬರ್ತ್ಡೇಯನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೋರಾಟ ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಏನು ಇವತ್ತು ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದೆ. ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ಜ್ಯೋತಿ ಬಾಪುಲೆರವರಿಗೆ ಭಾಳ ಶೀಘ್ರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಈಗಾಗಲೇ ಆ ಮಹಾರಾಷ್ಟ್ರ ಸರ್ಕಾರ ಕೂಡ ಏನು ರೆಸಲ್ಯೂಷನ್ನ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಇವತ್ತು ಈ ದೇಶದ ಪ್ರಧಾನಿ ಬಹುಶಃ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಒಂದು ಒತ್ತಾಯನ ಮಾಡ್ತೇನೆ. ಯಾಕಂದರೆ ಅನೇಕರಿಗೆ ಅರ್ಹತೆ ಇಲ್ಲದ ಇರೋರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಇವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಏನು ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನು ಕೂಡ ಪ್ರಜಾ ವಿಮೋಚನಾ ಚಳವಳಿ ಪ್ರಾರಂಭ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ, ಬಹುಶಃ ಅವರು ಮಾಡಿರ್ತಕ್ಕಂಥ ಅನೇಕ ವಿಚಾರಗಳ ಪೂರಕವಾಗಿ ಗುಲಾಮಗಿರಿ ಒಂದು ಪುಸ್ತಕವನ್ನು ತರ್ತಾರೆ. ಆ ಗುಲಾಮಗಿರಿಯಲ್ಲಿ ಏನು ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಇರ್ಬೋದು, ಹಿಂದುಳಿದ ಜಾತಿಗಳಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ವಿಶೇಷವಾಗಿ ಮಹಿಳೆಯರ ಪರವಾಗಿ ಜಾಗೃತಿಯನ್ನು ಉಂಟು ಮಾಡಿರ್ತಕ್ಕಂಥ ವಿಚಾರ ಇದೆ. ಈ ರೀತಿ ಸತಿ ಸಹಗಮನ ಪದ್ಧತಿ ಜಾರಿ ಮಾಡಿದ್ದಾರೆ. ಮತ್ತು ಏನು ಮಹಿಳೆಯರು ಅಂದಿನ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇತ್ತು, ಮತ್ತು ಸತಿ ಸಹಗಮನ ಪದ್ಧತಿ ಇತ್ತು. ಅವತ್ತು ಗಂಡ ಸತ್ತೋದ್ರೆ ಜೀವಂತವಾಗಿ ಮಹಿಳೆಯರನ್ನ ಸುಡೋ ಅಂಥ ಪದ್ಧತಿನ ವಿರುದ್ಧ ಹೋರಾಟಗಳನ್ನು ಮಾಡಿದ್ದಾರೆ. ಈ ರೀತಿ ಅನೇಕ ಸಾಮಾಜಿಕವಾಗಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ಜನಮಾನಸದಲ್ಲಿ ಇಡೀ ತ್ಯಾಗ ಜೀವನವನ್ನು, ತನ್ನ ಇಡೀ ಆಸ್ತಿಯನ್ನು ಈ ಸಮಾಜಕ್ಕಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ ಮಹಾನ್ ಮೇರು ಪರ್ವತ ಇವತ್ತು ಜ್ಯೋತಿ ಬಾಪುಲೆ ಅವರ ಬರ್ತ್ಡೇಯನ್ನು ಆಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಬರ್ತಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ವಿತರಣೆ ಮಾಡುವಂಥ ಕೆಲಸವನ್ನು ಪ್ರಜಾ ವಿಮೋಚನಾ ಚಳವಳಿ ಮಾಡ್ತೇವೆ ಅಂತ ಹೇಳ್ತೇನೆ. ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ಏನು ಇವತ್ತು ಜ್ಯೋತಿ ಬಾಪುಲೆ ಅವರ 199ನೇ ಜಯಂತ್ಯೋತ್ಸವ
ನಮ್ಮ ಪ್ರಜಾವಿಮೋಚನೆ ಚಳುವಳಿ ಸಂಘಟನೆ ವತಿಯಿಂದ ಆನೇಕಲ್ ಭಾಗದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಜ್ಯೋತಿ ಬಾಪುಲೆ ಅವರು ಯಾರಂತ ಹೇಳಿದ್ರೆ, ಈ ಭಾರತಕ್ಕೆ ಜ್ಯೋತಿ ಬಾಪುಲೆ ಅವರು ಪತ್ನಿ ಸೇರಿದಂತೆ ಇಬ್ಬರು ಮಹಿಳೆಯರಿಗೆ ವಿಶೇಷವಾಗಿ ಶಾಲೆ ತರದಂಥದ್ದು. ಆದರೆ ಸತಿ ಸಾಗನ ಪದ್ಧತಿ, ಆವಾಗ ಗಂಡ ಸೊತ್ತ ಮೇಲೆ ಹೆಣ್ಣು ಮಕ್ಕಳು ಬೆಂಕಿ ಹಾರ ಪದ್ಧತಿ ಇತ್ತು, ಅದೆಲ್ಲ ಅವ್ರು ನಿರ್ಮೂಲನೆ ಮಾಡಿದರು. ಅದೇ ಥರ ಹೆಣ್ಣು ಮಕ್ಕಳಿಗೆ ಅವರು ಸಾಕಷ್ಟು ಸಹಾಯ ಮಾಡಿ ಇದು ಮಾಡಿದ್ದಾರೆ. ಅದೇ ಥರ ಪುಣೆಯಲ್ಲಿ ಫಸ್ಟು ಸ್ಕೂಲ್ ತೆರೆದಂಥ ಜ್ಯೋತಿ ಬಾಪುಲೆ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸೇರುತ್ತೆ. ಅದೇ ರೀತಿ ನಮ್ಮ ವಿವಿಧ ಭಾಗದಲ್ಲಿ ನಮ್ಮ ಕರ್ನಾಟಕ ಸೇರಿದಂತೆ ಭಾರತ ಸರ್ಕಾರ ಎಲ್ಲ ಜಾಗದಲ್ಲಿ ಇವರ ವಿಚಾರಗಳನ್ನ ಕೊಂಡೊಯ್ಯಬೇಕು, ವಿಚಾರ ತಿಳಿಸ್ಬೇಕಂತ ಸಂಘಟನೆ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳು. ಸ್ನೇಹಿತರು, ನಮ್ಮ ರಾಜಪ್ಪನವರ ಸ್ನೇಹಿತರು, ಹೊಸದಾಗಿ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಮೇಶ್ ಅವರು, ನಾನು ರಾಜಪ್ಪನವರು 2-3 ಬಾರಿ ಅವರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಚಳುವಳಿಗೆ ಬರಬೇಕು, ಸಮಾಜದ ಸೇವೆ ಮಾಡಬೇಕು, ನಿಮ್ಮ ಜೊತೆ ನಾನು ಬರ್ತೀನಿ, ಚಳುವಳಿಗೆ ನಾನು ಚಳುವಳಿನಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ನಾನು ತೊಡಗಿಸಿ ನಿಮ್ಮ ಜೊತೆ ಸದಾ ಕೈ ಜೋಡಿಸಿ ಚಳುವಳಿಯನ್ನು ಬೆಳೆಸ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದರ ಪೂರ್ವಕವಾಗಿ ನಾವು ಚರ್ಚೆಯನ್ನು ಮಾಡಿ ಇವತ್ತು ಅವರಿಗೆ, ಯಾಕಂದರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಅವರಿಗೆ ಲಿಂಕ್ ಇದೆ, ಬೇರೆ ಬೇರೆ ತಾಲೂಕುಗಳಲ್ಲಿ ಲಿಂಕ್ ಇರೋದ್ರಿಂದ ಅವ್ರನ್ನ ಅಭಿಪ್ರಾಯವನ್ನು ಕೇಳಿ ಜಿಲ್ಲಾ ಮಟ್ಟಕ್ಕೆ ನನಗೆ ಕೊಡಿ ಸರ್, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ನಂಬಿಕೆಯನ್ನು ಇಟ್ಟು ಇವತ್ತು ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರನ್ನು ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಬಂದಿದ್ದಾರೆ, ದೊಡ್ಡ ಟೀಮನ್ನು ಕೂಡ ಅವರ ಇದೆ. ಕುಮಾರ್ ಮತ್ತು ಅವರ ತಂಡದವರೆಲ್ಲ ಚರ್ಚೆಯನ್ನು ಮಾಡಿದ್ದೀವಿ. ಅವರು ನಿನ್ನೆ ಕೂಡ ಅಲ್ಲಿ ಸಭೆಯನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದೇವೆ. ಅವರಿಗೆ ಬೆಂಗಳೂರು ನಗರ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡ್ತಾ ಇದ್ದೀವಿ. ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳಾ ಘಟಕದಿಂದ ರಜಿಯಾ ಬೇಗಂ ಅವ್ರನ್ನ ಬೆಂಗಳೂರು ನಗರ ಜಿಲ್ಲಾ ಸಮಿತಿಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿದೆ. ಕುಮಾರಸ್ವಾಮಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದ್ವಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಬೆಂಗಳೂರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿದ್ವಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ವಾರ್ಡ್ ಸಮಿತಿಗೆ ಅಧ್ಯಕ್ಷರಾಗಿ ಮಾಡಿದ್ವಿ. ವಾರ್ಡ್ 191 ಅಧ್ಯಕ್ಷರಾಗಿ ಮಾಡಿದ್ವಿ. ಭವಾನಿ ಸಿಂಗ್ಸಂದ್ರ ವಾರ್ಡ್ ನಂಬರ್ 109 ಉಪಾಧ್ಯಕ್ಷರಾಗಿ ಆಯ್ಕೆ. ಮಂಗಮ್ಮನಪಾಳ್ಯ ವಾರ್ಡ್ ನಂಬರ್ 109 ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ. ಜ್ಯೋತಿ ಮಂಗಮ್ಮನಪಾಳ್ಯ ವಾರ್ಡ್ ನಂಬರ್ 109 ಕಾರ್ಯದರ್ಶಿಯಾಗಿ ಮಾಡಿ. ಸರ್ ಇನ್ನ ಆ ಕಡೆ ಅಲ್ಲೂ ಅಡ್ಡ ಬರ್ತಾರೆ.